ಪಕ್ಷಿಗಳ ಊರಿನಲ್ಲಿ ಅದೊಂದು ಮಧ್ಯಾಹ್ನದ ಸಮಯ. ದೊಡ್ಡವರು ಎಲ್ರೂ ಅವರವರ ಕೆಲ್ಸನ ಮುಗಿಸ್ಕೊಂಡು ಮನೇಲಿ ವಿಶ್ರಾಂತಿ ತಗೊಳ್ತಿದ್ದಾಗ, ಆದ್ರೆ ಮಕ್ಕಳಾದ ಬುಜ್ಜಿಗೂ ಬಚ್ಚಿ ಚಿನ್ನಕ್ಕಾಗಿ ಬನ್ನಿಗಿಡಿಗೆ ಮಾತ್ರ ಏನೂ ತೋಚ್ತಾನೆ ಇರ್ಲಿಲ್ಲ. ಯಾವಾಗ್ಲೂ ಆಡಿದ ಆಟನೇ ಆಡಿ ಆಡಿ ಅವ್ರಿಗೆ ಬೋರ್ ಆಗ್ತಾ ಇತ್ತು. ಅಯ್ಯೋ, ಇವಾಗ ಏನೋ ಮಾಡೋದು? ಎಲ್ಲ ಆಟನೂ ಆಡಿ ಆಯ್ತು. ಎಲ್ಲ ಆಟ ಆಡಿ ಆಡಿ ಇವಾಗ ಬೋರ್ ಆಗ್ತಿದೆ. ಹೌದು ಕಣೋ, ಯಾವಾಗ್ಲೂ ಇದೆ. ಏನಾದ್ರೂ ಹೊಸದಾಗಿ ಆಲೋಚನೆ ಮಾಡ್ಬೇಕು. ಕಥೆಯಲ್ಲಿ ಇರುವ ಹಾಗೆ ನಿಧಿನ ಹುಡ್ಕೋಕೋದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ನಿಜ ಕಣೋ, ನಮ್ಮೂರಲ್ಲಿ ನಿಧಿ ಎಲ್ಲಿದೆ? ಅದೆಲ್ಲ ಬರೀ ಕತೆಗಳಲ್ಲಿ ಮಾತ್ರ. ಯಾರು ಹೇಳಿದ್ದು? ನಿಜವಾಗ್ಲೂ ನಮಗ್ ಗೊತ್ತಿಲ್ಲದೆ ಎಷ್ಟೊಂದು ರಹಸ್ಯ ಇದೆಯೋ ಏನೋ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಪಟ್ನದಿಂದ ಬಂದ ಲೂಸಿ ಪಾರಿವಾಳ ಅವಳ ಮನೆಯ ಮುಂದ್ಗಡೆ ಒಂದು ಹಳೆ ಪೆಟ್ಟಿಗೆನ ಇಟ್ಟು ಅದನ್ನ ತೆರೆದು ಅದ್ರಲ್ಲಿ ಏನಿದೆ ಅಂತ ನೋಡ್ತಾ ಇದ್ಲು. ಅದ್ರ ನೋಡಿ ಮಕ್ಳು ಮೋಜನ ಅವಳ ಹತ್ತಿರ ಹೋದ್ರು. ಏನತ್ತೆ, ಈ ಪೆಟ್ಟಿಗೆಯಲ್ಲಿ ಏನಿದೆ? ಎಲ್ಲ ಹಳೆಯ ವಸ್ತುಗಳಾ? ಇಲ್ಲ ಬುಜ್ಜಿ, ಇದೆಲ್ಲ ನನ್ ತಾತನ್ ಕಾಲದ್ದು. ನನ್ ತಾತನ ಹಳೆ ವಸ್ತುಗಳು. ಇದು ಮೇಲೆ ಇತ್ತ, ಇವತ್ತಷ್ಟೇ ಹೊರಗಡೆ ತೆಗ್ದೆ. ಆ ಪೆಟ್ಟಿಗೆಯಿಂದ ಹಳೆ ಬಟ್ಟೆಗಳು, ಕೆಲವು ಪಾತ್ರೆಗಳು ಇದನ್ನೆಲ್ಲ ತೆಗಿತಾ ಇದ್ದಾಗ ಮಕ್ಕಳು ಕೂಡ ಲೂಸಿಗೆ ಸಹಾಯ ಮಾಡ್ತಾ ಇದ್ರು. ಆವಾಗ ಚಿನ್ನುಕಾಗೆಗೆ ಆ ಪೆಟ್ಟಿಗೆಯಿಂದ ಒಂದು ಹಳೆಯ ಕಾಗ್ದ ಸಿಕ್ತು. ಅತ್ತೆ, ಏನಿದು? ಏನೋ ಪತ್ರದ ರೀತಿ ಇದೆ. ಅದೇನಾದ್ರೂ ಹಳೆ ಕಾಗದ ಆಗಿರ್ಬೋದು, ಅಲ್ಲಿ ತೆಗ್ದು ಬಿಸಾಕೋ. ಹಾಗಂತ ಹೇಳಿದ್ಲು ಲೂಸಿ ಪಾರಿವಾಳ. ಆದ್ರೆ ಮಕ್ಕಳು ಮಾತ್ರ ಆ ಕಾಗ್ದಾನೇ ನೋಡ್ತಾ ಇದ್ರು. ಆ ಕಾಗದನ ತಗೊಂಡು ಅವ್ರು ಯಾವಾಗ್ಲೂ ಆಟಾಡುವ ಒಂದ್ ಮರದ ಕೆಳಗಡೆ ಬಂದು ನಿಂತ್ಕೊಂಡು ಆ ಕಾಗದನ ನೋಡ್ತಾ ಇದ್ರು. ಅದ್ರಲ್ಲಿ ಏನೇನೋ ಚಿತ್ರಗಳು ಬಿಡ್ಸಿತ್ತು, ದಾರಿ ಕೂಡ ಇತ್ತು. ಆದ್ರೆ ಆ ದಾರಿ ಸರಿಯಾಗಿ ಕಾಣಿಸ್ತಾ ಇತ್ತಿಲ್ಲ. ಅವಾಗ ಮಕ್ಕಳು, ಇದೇನೋ ಏನು ಅರ್ಥ ಆಗ್ತಾ ಇಲ್ಲ, ಏನೇನೋ ಗೀಚ್ಬಿಟ್ಟಿದ್ದಾರೆ. ಬನ್ನಿ ಅಮ್ಮನವ್ರ ಜೊತೆ ತಗೊಂಡೋಗೋಣ. ಅವ್ರಿಗಿದ್ನ ನೋಡಿದ್ರೆ ಏನಾದ್ರೂ ಅರ್ಥ ಆಗ್ಬೋದು. ಮೂಜ ನಾನು ಆ ಕಾಗ್ದಾನ ತಗೊಂಡು ಚಿಚುಕಾಗೆ ಚೋಟಿಗಿಳಿ ತುನಿ ಇರುವ ಜಾಗಕ್ಕೆ ಹೋದ್ರು. ಅಮ್ಮ ನೋಡಿ, ನಮಗೇನ್ ಸಿಕ್ಕಿದೆ ಅಂತ. ಇದು ನಮ್ಮ ಊರಿನ ಫೋಟೋ ರೀತಿ ಇದೆ. ಚಿಚುಕಾಗೆ ಆ ಕಾಗ್ದಾನ ಆ ಕಡೆ ಈ ಕಡೆ ತಿರುಗಿಸಿ ಈ ರೀತಿ ಹೇಳಿತು. ಏನೋ ಇದು? ಇದ್ರಲ್ಲಿರೋದು ಏನೋ ಅರ್ಥ ಆಗ್ತಾ ಇಲ್ಲ. ಇದು ಎಲ್ಲಿಂದ ಕಣ್ಣು ನಿಮ್ಗೆ ಸಿಕ್ತು? ಲೂಸಿ ಅತ್ತಿಯ ಹಳೆ ಪೆಟ್ಟಿಗೆಯಿಂದ ಸಿಕ್ತು. ಇದೇನೋ ಹಳೆಯ ಪತ್ರದ ರೀತಿ ಇದೆ. ಇದನ್ನ ತಗೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ, ಹೋಗಿ ಆಟಾಡಿ. ಹಾಗಂತ ಅದನ್ನ ಪಕ್ಕದಲ್ಲಿ ಇಟ್ಲು. ಮಕ್ಕಳ ಮುಖ ಬಾಡಿ ಹೋಯ್ತು. ಅವರ ಸಾಹಸ ಯಾತ್ರೆ ಶುರುವಾಗೋದ್ಕಿಂತ ಮುಂಚೆನೆ ಮುಗಿದು ಹೋಗಿದ್ರಿಂದ. ನೋಡಿದ್ರ, ಆ ದೊಡ್ಡವರಿಗೆ ನಮ್ಮ ರೀತಿ ಸಾಹಸ ಅಂದ್ರೆ ಇಷ್ಟನೇ ಆಗಲ್ಲ. ಲೂಸಿ ಅತ್ತೆಗೇನೆ ತೋರ್ಸೋಣ. ಈ ಪೆಟ್ಟಿಗೆ ಅವ್ರದ್ದು ತಾನೆ, ಅವ್ರಿಗಿದ್ನ ನೋಡಿದ್ರೆ ಅರ್ಥ ಆಗ್ಬೋದು. 3 ಪಕ್ಷಿಗಳು ಪುನಃ ಲೂಸಿ ಪಾರಿವಾಳದ ಹತ್ತಿರ ಹೋದ್ರು. ಲೂಸಿ ಅತ್ತೆ, ಈ ಫೋಟೋ ನಿಮ್ದು ತಾನೆ? ಆ ಪೆಟ್ಟಿಗೆಯಲ್ಲಿ ಸಿಕ್ತಲ್ವಾ? ಇದ್ರಲ್ಲಿ ಏನಿದೆ ಅಂತ ನೋಡಿ, ನಮ್ಗೆ ಏನು ಅರ್ಥ ಆಗ್ತಿಲ್ಲ. ಲೂಸಿ ಪಾರಿವಾಳ ಈ ಸಲ ಆ ಕಾಗ್ದಾನ ಸುತ್ತಮುತ್ತ ತಿರುಗಿಸಿ ನೋಡೋದ್ಲು. ಅದರಲ್ಲಿರುವ ದಾರಿ, ಊರು, ಚಿತ್ರಗಳು ಎಲ್ಲಾನು ನೋಡೋದ್ಲು. ಅದನ್ನ ನೋಡ್ತಾ ಇದ್ದಾಗ ಅವಳ ಮುಖದಲ್ಲಿ ಒಂದು ಸಂತೋಷ ಕಾಣಿಸ್ತಿತ್ತು. ಅರೆ, ಇದು ನಮ್ ತಾತನ ಕೈ ಬರಹದ ಆಗಿದೆ. ಅವರು ಒಂದ್ ಸಮಯದಲ್ಲಿ ಈ ಊರಲ್ಲಿ ದೊಡ್ಡ ವ್ಯಾಪಾರಿ. ಅವರು ಯಾವಾಗ್ಲೂ ಈ ರೀತಿ ವಿಷಯದ ಬಗ್ಗೆನೆ ಮಾತಾಡ್ತಾರೆ. ಮಕ್ಳೇ, ಇದು ಸಾಧಾರಣವಾದ ಫೋಟೋ ಅಲ್ಲ. ಈ ಊರಲ್ಲಿರುವ ನಿಧಿಯ ಬಗ್ಗೆ ಇರುವ ಫೋಟೋ ಕಂಡ್ರು. ನಿಧಿ ಬೇಟೆಯ ಫೋಟೋನಾ? ಅದನ್ನು ಕೇಳಿದ 3 ಮಕ್ಕಳು ಕೂಡ ತುಂಬಾ ಸಂತೋಷ ಪಟ್ರು. ಅತ್ತೆ, ಅಂದ್ರೆ ನಮ್ಮ ಊರಲ್ಲಿ ನಿಜವಾಗ್ಲೂ ನಿಧಿ ಇದೆಯಾ ಅತ್ತೆ? ನಿಧಿ ಇರ್ಬೋದು. ಅದಕ್ಕೆ ತಾನೆ ನಮ್ ತಾತನವರು ಇದನ್ನ ಭದ್ರವಾಗಿ ತೆಗ್ದಿಟ್ಟಿದ್ದಾರೆ. ಇದನ್ನ ಓದೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಇದನ್ನ ಓದಿ ಹುಡುಕಿಕೊಂಡು ಹೋದ್ರೆ ಮಾತ್ರ ನಿಧಿ ನಮ್ ಕೈಗೆ ಸಿಗಲು ಸಾಧ್ಯವಾಗುತ್ತೆ. ಹಾಗಾದ್ರೆ ಅತ್ತೆ, ಮೊದ್ಲು ಏನ್ ಬರ್ದಿದೆ ಅಂತ ಹೇಳಿ, ನಾವು ಕೇಳ್ಕೊತೀವಿ ಪ್ಲೀಸ್. ಲೂಸಿ ಪಾರಿವಾಳ ಅದ್ರಲ್ಲಿದ್ದ ಮೊದಲನೇ ವಾಕ್ಯನ ಮೇಲೆ ಓದೋದ್ಲು. ಬೆಳಿಗ್ಗೆ ಪ್ರತಿದಿನ ಸೂರ್ಯ ಉದಯವಾಗುವ ಸ್ಥಳದಲ್ಲಿ ನಮ್ಮ ಗ್ರಾಮ ದೇವತೆ ಇರುವಂತಹ ಸ್ಥಳ. ನನ್ನ ಮೊದಲ ಸೂಚನೆ ನಿನಗೋಸ್ಕರ ಇದೆ. ಮಕ್ಳು ಯೋಚನೆ ಮಾಡಕ್ ಶುರು ಮಾಡಿದ್ರು. ಸೂರ್ಯದೇವ ಉದಯವಾಗುವ ಶಿಖರ ಅಂದ್ರೆ ಪೂರ್ವ ದಿಕ್ಕಿನಲ್ಲಿರುವ ಬಾವಿನಾ? ಹೌದು, ಆ ಬಾವಿ ಹತ್ರ ತಾನೆ ನಮ್ ಗ್ರಾಮ ದೇವತೆ ಇರೋದು. ಗ್ರಾಮ ದೇವತೆ ಅಂದ್ರೆ ಆ ತಾಯಿ ತಾನೆ? ಹೌದು. ಮೊದಲ ಸೂಚನೆ ಆ ದೇವಸ್ಥಾನದಲ್ಲೇ ಇರ್ಬೇಕು. ಬನ್ನಿ ಹೋಗೋಣ. ಹಾಗಂತ ಉತ್ಸಾಹದಿಂದ ಮಕ್ಳೆಲ್ರು ಹೊರಟ್ರು. ನಿಲ್ಲಿ, ಆ ಕಡೆ ಹೋಗುವುದು ಅಷ್ಟೊಂದು ಸುಲಭದ ಕೆಲ್ಸವಲ್ಲ. ನಿಮ್ಮ ತಾಯಿಯವರ ಅನುಮತಿ ತಗೋಬೇಕು.
ಮಕ್ಳು 3 ಜನನು ಅವರ ತಾಯಿಯಂದಿರ ಹತ್ತಿರ ಹೋದ್ರು. ಈ ಸಲ ಅವ್ರ ಜೊತೆ ಲೂಸಿ ಪಾರಿವಾಳನೂ ಹೋದ್ಲು. ತುಣಿ, ಇದು ಸಾಧಾರಣವಾದ ಪತ್ರ ಅಲ್ಲ. ನಮ್ ತಾತ ನಿಧಿ ಬೇಟೆಗೋಸ್ಕರ ಬರೆದಿರುವ ಪತ್ರ. ಇದರಲ್ಲಿ ಮಕ್ಕಳು ಮೊದಲನೇ ಸಾಲನ್ನು ಓದ್ಲಿಕ್ಕೆ ಹೇಳಿದ್ರು. ದೇವಸ್ಥಾನದ ಬಳಿ ಹೋಗ್ಬೇಕಂತೆ. ಏನು ನಿಧಿನ? ಏನ್ ಲೂಸಿ ನಿಧಿ ಬೇಟೆ? ಮಕ್ಕಳನ್ನ ಬಾವಿ ಹತ್ರ ಕಳ್ಸೋದು ಸಾಧಾರಣವಾದ ವಿಷಯನಾ? ಹೌದೌದು, ನಂಗೆ ಭಯ ಆಗ್ತಿದೆ. ಅವರು ದಾರಿ ತಪ್ಪಿ ಹೋದ್ರೆ ಹೇಗೆ? ಆವಾಗ ಅಲ್ಲಿಗೆ ಬಂದ ಮಹಿಹದ್ದು ಅವ್ರು ಮಾತಾಡಿದನ ಕೇಳಿಸ್ಕೊಂಡು, ಬಿಡಿ ಬಿಡಿ, ಮಕ್ಕಳು ಸಾಹಸ ಮಾಡ್ತೀನಿ ಅಂತಾರೆ, ನೀವ್ ಯಾಕೆ ಬೇಡ ಅಂತೀರಾ? ನಾನು ಆಕಾಶದಿಂದ ಹಾರ್ಕೊಂಡು ಮಕ್ಕಳನ್ನ ಕೆಳಗೆ ಭದ್ರವಾಗಿ ನೋಡ್ಕೋತೀನಿ. ಅವರ ಆಸೆಯ ಪ್ರಕಾರ ಅವ್ರು ಹೋಗ್ಲಿ, ಯಾಕೆ ಬೇಡ ಅಂತೀರಾ? ಮಹಿಹದ್ದು ಭರವಸೆ ಕೊಟ್ಟಿದ್ರಿಂದ ಇಷ್ಟ ಇಲ್ಲ ಅಂದ್ರೂ ತಾಯಿಯಂದಿರು ಒಪ್ಕೊಂಡ್ರು. ಸರಿ, ಆದ್ರೆ ಹುಷಾರಾಗಿರ್ಬೇಕು. ಕತ್ತಲಾಗುವುದಕ್ಕೆ ಮುಂಚೆ ಮಕ್ಕಳು ಮನೆಗ್ ಬರ್ಬೇಕು. ಮಕ್ಕಳು ಆನಂದದಿಂದ ತಲೆ ಅಲ್ಲಾಡ್ಸಿ ಅವರ ಸಾಹಸ ಯಾತ್ರೆಗೆ ಹೊರಟ್ರು. ಮಹಿಹದ್ದು ಹಾರ್ಕೊಂಡು ಮಕ್ಕಳ ಹಿಂದೇನೆ ಹೋಗ್ತಾ ಇತ್ತು. ಮಕ್ಕಳು ಬೆಟ್ಟದ ಮೇಲೆ ಹತ್ತಕ್ಕೆ ಶುರು ಮಾಡಿದ್ರು. ದಾರಿಯಲ್ಲಿ ದೊಡ್ಡ ದೊಡ್ಡ ಕಲ್ಲು ಮುಳ್ಳು ಏನೇ ಇದ್ರೂ ಕೂಡ ಅದನ್ನ ದಾಟಿ ಹೇಗೋ ಬೆಟ್ಟದ ಮೇಲೆ ಹೋದ್ರು. ಹಾಗೆ ಮಕ್ಕಳೆಲ್ಲರೂ ಕೂಡ ಆ ಹಳೆ ದೇವಸ್ಥಾನದ ಹತ್ತಿರ ಬಂದು ಸೇರಿದ್ರು. ಆ ಜಾಗ ಇಡೀ ತುಂಬಾನು ಪ್ರಶಾಂತವಾಗಿ ನಿಶ್ಶಬ್ದವಾಗಿ ಇತ್ತು. ಅಬ್ಬಾ, ಈ ದೇವಸ್ಥಾನ ಎಷ್ಟೊಂದು ಹಳೇದಾಗಿದೆ. ಹೌದು, ಇಲ್ಲಿ ಸೂಚನೆ ಎಲ್ಲಿದೆ? ನಾವು ಓದಿದ ಪತ್ರದಲ್ಲಿ ತಾಯಿ ಇರುವ ಸ್ಥಳದಲ್ಲಿ ಅಂತ ಇದೆ ಅಲ್ವಾ? ಹಾಗಾದ್ರೆ ತಾಯಿಯ ವಿಗ್ರಹ ಇರುವ ಸ್ಥಳದಲ್ಲಿ ಇರ್ಬೇಕು. ಹಾಗೆ ಅವ್ರ 3 ಜನನು ಮೆಲ್ಲೆ ಒಳಗಡೆ ಹೋಗಿ ವಿಗ್ರಹವನ್ನ ಸ್ವಲ್ಪ ಈ ಕಡೆ ತೆಗ್ದಾಗ ಆದ್ರೆ ಹಿಂದ್ಗಡೆ ಇರುವ ಕಲ್ಲಿನಲ್ಲಿ ಏನೋ ಕೆತ್ತಿತ್ತು. ಅದೇ 2ನೇ ಒಗಟು. ಊರಿನ ಜನರ ದಾಹ ತೀರಿಸುವಂತ ನೀರಿನ ಬಾವಿ ಹತ್ರ ನನ್ನ 2ನೇ ಸೂಚನೆಯನ್ನು ಬರೆದಿದೆ. ದಾಹ ತೀರಿಸುವ ತಾಯಿ ಅಂದ್ರೆ ನದಿನಾ? ಇಲ್ಲ, ನಮ್ಮ ಊರಿನ ಜನರು ನೀರ್ನ ಎಲ್ಲಿಂದ ತಗೋತಾರೆ? ಬಾವಿಯಿಂದ ತಾನೆ. ಹಾಗಾದ್ರೆ 2ನೇ ಸೂಚನೆ ಅಲ್ಲೇ ಇರ್ಬೇಕು. ಮತ್ತೆ ಎಷ್ಟೋ ವರ್ಷಗಳ ಸಾಕ್ಷಿ ಅಂದ್ರೆ? ಆಕಾಶದಿಂದ ಇದೆಲ್ಲವನ್ನು ನೋಡ್ತಾ ಇದ್ದ ಮಹಿಹದ್ದು ಈ ರೀತಿ ಹೇಳಿತು. ಮಕ್ಕಳೇ, ಎಷ್ಟೋ ವರ್ಷಗಳ ಸಾಕ್ಷಿ ಅಂದ್ರೆ ನಮ್ಮ ಊರಿನ ಆಲದ ಮರ. ಅದು ಎಷ್ಟು ವರ್ಷಗಳಿಂದ ಇದೆ. ಆ ಬಾವಿ ಪಕ್ಕದಲ್ಲೇ ಇದೆ ನೋಡಿ. ಮಹಿಹದ್ದಿನ ಸಹಾಯದಿಂದ 2ನೇ ಪ್ರಶ್ನೆಗೂ ಅವರಿಗೆ ಉತ್ತರ ಸಿಕ್ತು. ತಕ್ಷಣ ಮಕ್ಕಳೆಲ್ಲರೂ ಸೇರಿ ಊರಿನ ಮಧ್ಯದಲ್ಲಿರುವ ಬಾವಿಯ ಹತ್ತಿರ ಬಂದ್ರು. ಬಾವಿಯ ಹತ್ತಿರದಲ್ಲಿದ್ದ ಆಲದ ಮರದ ನೆರಳು ಬಾವಿ ಮೇಲೆ ಬೀಳ್ತಾ ಇತ್ತು. ಇವಾಗ ಎಲ್ಲಿ ಹುಡ್ಕೋದು? ಸಾಕ್ಷಿ ನೀರಲ್ಲಿ ಅಂತ ಅದರಲ್ಲಿ ಬರ್ದಿತ್ತಲ್ವಾ? ಅಂದ್ರೆ ಈ ಮರದ ಹತ್ರನೇ ಇರಬೇಕು. ಹಾಗೆ ಅವರು ಮರದ ಬುಡದ ಹತ್ತಿರ ಹುಡ್ಕಕ್ಕೆ ಶುರು ಮಾಡಿದ್ರು. ಆವಾಗ ಅಲ್ಲಿ ಒಂದು ಚಿಕ್ಕದಾಗಿರುವ ಹಳೆ ಚೆಂಬಿತ್ತು. ತಕ್ಷಣ ಅದ್ರೊಳಗಡೆ ಏನಿದೆ ಅಂತ ನೋಡಿದಾಗ ಅದ್ರಲ್ಲೂ ಒಂದು ಕಾಗದ ಇತ್ತು. ಇದು 3ನೇ ಪ್ರಶ್ನೆ. ಪಕ್ಷಿಗಳ ಕಿಲಕಿಲ ಶಬ್ದ ಸಂಗೀತವಾಗುವ ಜಾಗ, ಹಸಿ ವಾಸನೆಗಳು ಔಷಧಿಯಾಗುವ ಜಾಗ, 7 ಬಣ್ಣದ ಸೇತುವೆ ದಾಟದ ಮೇಲೆ ನನ್ನ ಕೊನೆ ಪ್ರಶ್ನೆ ಇದೆ. ಈ ಒಗಟ್ಟಂತೂ ಅವರಿಗೆ ತುಂಬಾನು ಕಷ್ಟ ಅನಿಸ್ತು. ಪಕ್ಷಿಗಳ ಕಿಲಕಿಲ ಯಾವಾಗ್ಲೂ ಸಂಕೇತವಾಗಿನೇ ಇರುತ್ತಂತೆ. ಹಸಿರು ವಾಸನೆ ಕಾಡಿನಿಂದ ಬರುತ್ತೆ. ಆದರೆ 7 ಬಣ್ಣಗಳು ಎಲ್ಲಿಂದ ಸಿಗುತ್ತೆ? 7 ಬಣ್ಣಗಳು ಅಂದ್ರೆ ಅದು ಕಾಮನಬಿಲ್ಲು. ಅದು ಯಾವಾಗ್ಲೂ ಬರಲ್ಲ ಅಲ್ವಾ? ಪುನಃ ಮಹಿಹದ್ದು ಮಕ್ಕಳಿಗೆ ಒಗಟನ್ನ ಬಿಡಿಸಿ ಹೇಳಿತು. ಮಕ್ಳೇ, ಊರಿನ ಆ ಕಡೆ ಇರುವ ನದಿ ಹತ್ರ ಬನ್ನಿ. ಸಂಜೆ ಸೂರ್ಯ ಮುಳುಗುವಾಗ ಅಲ್ಲಿ ಸಣ್ಣದಾದ ಕಾಮನಬಿಲ್ಲು ಕಾಣುತ್ತೆ. ಆ ನದಿಯ ಬಳಿ ನಮ್ಮ ಹಳೆಯ ವೈದ್ಯರ ಮೂಲಿಕೆ ತೋಟ ಇದೆ. ಅಲ್ಲಿ ಯಾವಾಗ್ಲೂ ಪಕ್ಷಿಗಳು ಗುಂಪು ಗುಂಪಾಗಿರುತ್ತೆ. ಮಹಿಹದ್ದು ಹೇಳಿದ ಹಾಗೆ ಅವರು ಊರಿನ ಗಡಿಯಲ್ಲಿರುವ ಜಲಪಾತದ ಹತ್ತಿರ ಹೋದ್ರು. ಆ ಜಾಗದಲ್ಲಿ ಆ ಜಲಪಾತದ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಕಾಮನಬಿಲ್ಲು ಕಾಣಿಸ್ತಾ ಇತ್ತು. ಅವರು ಅದನ್ನ ದಾಟಿ ಆ ಕಡೆ ಹೋದ್ರು. ಅಲ್ಲಿ ಒಂದು ಹಳೆ ಮೂಲಿಕೆ ತೋಟ, ಒಂದು ಚಿಕ್ಕ ಗುಡಿಸಲು ಇತ್ತು. ಕೊನೆ ಪ್ರಶ್ನೆ ಅಲ್ಲೇ ಎಲ್ಲೋ ಇರ್ಬೇಕು. ಆವಾಗ ಗುಡಿಸಲಿನ ಗೋಡೆ ಮೇಲೆ ಏನೋ ಒಂದು ಬರ್ದಿತ್ತು. ನಾನು ಬಾಯಿಲ್ಲದ ಜೀವಿ, ಆದ್ರೆ ಕತೆ ಹೇಳ್ತೇನೆ. ನನಗೆ ಹೊಟ್ಟೆ ತುಂಬಾ ಅಕ್ಷರಗಳು, ಆದ್ರೆ ಓದೋದಿಲ್ಲ. ನನ್ನ ಬಿಂದಿಗೆಯೊಳಗೆ ನಿಜವಾದ ನಿಧಿ. ಹುಡುಕಿ ನೋಡೋಣ. ಮಕ್ಕಳು ಸುಮಾರು ಹೊತ್ತು ಯೋಚನೆ ಮಾಡಿದ್ರು. ಕತೆ ಹೇಳೋದು, ಬಾಯಿಲ್ಲದ್ದು ಏನದು? ಹೊಟ್ಟೆ ತುಂಬಾ ಅಕ್ಷರಗಳು, ಆದ್ರೆ ಓದಕ್ಕಾಗಲ್ಲ. ಬುಜ್ಜಿಗುಬ್ಬಚ್ಚಿ ತಕ್ಷಣ ಜೋರಾಗಿ ಹೇಳಿದ್ಲು. ಅದು ಪುಸ್ತಕ. ಪುಸ್ತಕ ತುಂಬಾ ಅಕ್ಷರಗಳಿರುತ್ತೆ, ಆದ್ರೆ ಅದು ಓದೋದಿಲ್ಲ. ಆದ್ರೆ ಕತೆ ಹೇಳುತ್ತೆ, ಅದ್ರ ತುಂಬಾ ಅಕ್ಷರಗಳೇ ಇರುತ್ತೆ. ಅವರಿಗೆ ಉತ್ತರ ಸಿಕ್ತು. ಮೂಜ ನಾನು ಆ ಹಳೆ ಗುಡಿಸಲಿನ ಒಳಗಡೆ ಹೋಗಿ ಹುಡುಕಕ್ಕೆ ಶುರು ಮಾಡಿದ್ರು.
ಆವಾಗ ಅವ್ರಿಗೆ ಒಂದು ಹಳೆ ಪುಸ್ತಕದ ಮೇಲೆ ಸುಮಾರು ಎಲೆಗಳು ಹಾಕಿ ಮುಚ್ಚಿರೋದನ್ನ ಅವರು ನೋಡಿದ್ರು. ತಕ್ಷಣ ಆ ಪುಸ್ತಕನ ಹೊರಗಡೆ ತೆಗೆದ್ರು. ಚಿನ್ನು ಅದನ್ನ ತೆರೆದು ನೋಡಿದಾಗ ಅದರಲ್ಲಿ ಬಂಗಾರನೋ ವಜ್ರನೋ ಇಲ್ಲ. ಸುಮಾರು ಅಕ್ಷರಗಳು, ಚಿತ್ರಗಳು ಇತ್ತು. ಇದೇನಾ ನಿಧಿ? ಇದೇನೋ ಹಳೆಯ ಪುಸ್ತಕ ರೀತಿ ಇದೆ. ನಾವು ಇಷ್ಟೊಂದು ಕಷ್ಟಪಟ್ಟಿದ್ದು ಈ ಪುಸ್ತಕಕ್ಕೋಸ್ಕರನಾ? ಹಾಗಂತ ನಿರಾಶೆಯಿಂದ ಹೇಳ್ದ. ಆದ್ರೆ ಬುಜ್ಜಿಗುಬ್ಬಚ್ಚಿ ಮಾತ್ರ ಆ ಪುಸ್ತಕದಲ್ಲಿರುವ ಪುಟಗಳನ್ನ ತಿರುಗಿಸಿ ನೋಡಿ, ಸಾಕು ಸುಮ್ನಿರಿ, ಇದ್ರಲ್ಲಿ ನಮ್ಮ ಊರಿನ ಬಗ್ಗೆ ಬರೆದಿದೆ. ಇದ್ರಲ್ಲಿ ತಾತ ಮುತ್ತಾತನ ಕಾಲದ ಕತೆ ಇದೆ ಹಾಗಂತ ಹೇಳಿದ್ಲು. ಆಮೇಲೆ ಅವ್ರೆಲ್ರೂ ಸಂತೋಷವಾಗಿ ಆ ಪುಸ್ತಕನ ತಗೊಂಡು ಊರೊಳಗಡೆ ಬಂದ್ರು. ಅವ್ರೆಲ್ರೂ ವಾಪಸ್ ಬರ್ತಾ ಇರೋದನ್ನ ನೋಡಿ ತಾಯಿಯಂದಿರಾದ ಚೋಟು, ಚಿಚು, ಟೋನಿ ಹಾಗೂ ಪಕ್ಕದಲ್ಲಿದ್ದ ಲೂಸಿ ಕೂಡ ತುಂಬಾನೇ ಸಂತೋಷಪಟ್ಲು. ಲೂಸಿ ಆ ಪುಸ್ತಕನ ನೋಡಿದಾಗ ಅವಳ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಇದು ನಮ್ ತಾತ ಬರೆದಿಟ್ಟ ಪುಸ್ತಕ. ಇದರಲ್ಲಿ ತುಂಬಾ ಕತೆಗಳಿದೆ. ಈ ಊರಿನ ಬಗ್ಗೆ, ಈ ಊರಲ್ಲಿ ಜನರಿಗೆ ಕೊಡುವಂತಹ ಮೂಲಿಕೆಗಳ ಬಗ್ಗೆ, ಔಷಧಿಗಳ ಬಗ್ಗೆ, ಹಬ್ಬಗಳ ಬಗ್ಗೆ ಎಲ್ಲಾನು ಇದೆ. ಇದು ಹಣಕ್ಕಿಂತ ಶ್ರೇಷ್ಠವಾದದ್ದು. ಆ ಪುಸ್ತಕ ಸಿಕ್ಕಿದ ವಿಷಯ ಊರಲ್ಲಿ ಎಲ್ರಿಗೂ ತಿಳಿಯಿತು. ದೊಡ್ಡವರು ಎಲ್ರೂ ಕೂಡ ಪುಸ್ತಕನ ನೋಡಿ ಆಶ್ಚರ್ಯಪಟ್ರು. ಅದರಲ್ಲಿ ಅವರು ಮರೆತು ಹೋದ ಹಲವಾರು ಸಂಪ್ರದಾಯಗಳು, ಕತೆಗಳು ಇತ್ತು. ಆ ದಿನ ಸಂಜೆ ಸಮಯ ಊರಿನವರು ಎಲ್ರೂ ಒಂಜಾಗಕ್ಕೆ ಬಂದ್ರು. ಲೂಸಿ ಪಾರಿವಾಳ ಆ ಪುಸ್ತಕದಲ್ಲಿದ್ದ ಕತೆನ ಓದ್ತಾ ಇದ್ಲು. ಅದನ್ನ ನೋಡಿ ಮಕ್ಳು ಎಲ್ರೂ ಕೂಡ ತುಂಬಾ ಸಂತೋಷಪಟ್ರು. ಟುನಿಗುಬ್ಬಚ್ಚಿ ತನ್ನ ಮಗಳನ್ನ ಹತ್ತಿರ ಕರೆದು, ನಿನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸ್ತಾ ಇದೆ. ನೀನು ನಿನ್ನ ಗೆಳೆಯರ ಜೊತೆ ಸೇರಿ ನಮ್ಮ ಊರಿಗೆ ನಿಜವಾದ ನಿಧಿನ ತಂದಿದ್ದೀರಾ. ಆ ದಿನ ಮಕ್ಕಳಿಗೆ ಒಂದ್ ವಿಷಯ ಅರ್ಥ ಆಯ್ತು. ನಿಜವಾದ ನಿಧಿ ಅಂದ್ರೆ ಅದು ಹಣ, ಬಂಗಾರ ಅಲ್ಲ, ಅವರ ಚರಿತ್ರೆ, ಅವರ ಸಂಸ್ಕೃತಿ, ಪೂರ್ವಿಕರ ಜ್ಞಾನನೇ ಅಂತ ಅರ್ಥ ಆಯ್ತು. ಆ ನಿಧಿಯನ್ನ ಹುಡುಕಕ್ ಹೋದ ಅವರ ಸಾಹಸ ಯಾತ್ರೆ ಅವ್ರ ಜೀವನದಲ್ಲಿ ಯಾವಾಗ್ಲೂ ಮರೆಯಕ್ಕಾಗದೇ ಇರುವ ಒಂದು ಮಧುರವಾದ ನೆನಪಾಗಿ ಇದ್ಬಿಡ್ತು.